ಎಲ್ರಿಗೂ ನಮಸ್ಕಾರ. ಅನ್‌ಕಂಟ್ರೋಲ್ ಡಯಾಬಿಟಿಕ್ ಮೆಲಿಟಸ್ ಇದ್ದಾಗ ನಾವು ಏನೇ ಮಾಡಿದ್ರು ಕೂಡ ಡಯಾಬಿಟಿಸ್ ಮೆಲಿಟಸ್ ಕಂಟ್ರೋಲಿಗೆ ಬರ್ತಾ ಇಲ್ಲ ಅಂತ ಅಂದಾಗ ಅಂತ ಸಂದರ್ಭದಲ್ಲಿ ನಾವು 100 ಗ್ರಾಂ ಮೆಂತೆಕಾಳನ್ನು ತಂದು 100 ಗ್ರಾಂ ಮೆಂತೆಕಾಳನ್ನು ತಂದು ಚೆನ್ನಾಗಿ ಬ್ರೌನ್ ಕಲರ್ ಹುರ್ಕೊಳ್ಳಿ. ಹುರ್ಕೊಂಡ ನಂತರ ಆರಿದ ನಂತರ ನೀವು ಪೌಡರ್ ಮಾಡಿ ಇಟ್ಕೊಳ್ಳಿ. ಗ್ರೈಂಡ್ ಮಾಡಿ ಇಟ್ಕೊಳ್ಳಿ. ಒಂದು ಸ್ಟೆರಲ್ ಕಂಟೈನರ್ ಹಾಕಿ ಪೌಡರ್ ಮಾಡಿ ಇಟ್ಕೊಳ್ಳಿ. ಇಟ್ಕೊಂಡ ನಂತರ ಬಿಫೋರ್ ಬ್ರೇಕ್‌ಫಾಸ್ಟ್ ನೀವು 1 ಗ್ಲಾಸ್ ಹಾಲಿನ ಜೊತೆ ಅಥವಾ 1 ಗ್ಲಾಸ್ ಮಜ್ಜಿಗೆಯಲ್ಲಿ ನೀವು 1 ಚಮಚ ಈ ಪೌಡರ್ ಅನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಬಿಫೋರ್ ಬ್ರೇಕ್‌ಫಾಸ್ಟ್ ಸತತವಾಗಿ ನೀವು 3 ತಿಂಗಳು ಸೇವಿಸುತ್ತಾ ಬಂದಲ್ಲಿ 100% ನಿಮಗೆ ಡಯಾಬಿಟಿಸ್ ಮೆಲಿಟಸ್ ಕಂಟ್ರೋಲಿಗೆ ಬರುತ್ತೆ. ಮತ್ತು 1 ಚಮಚ ಮೆಂತೆ ಪೌಡರ್ ಮತ್ತು 1 ಗ್ಲಾಸ್ ಹಾಲು ಚೆನ್ನಾಗಿ ಮಿಶ್ರಣ ಮಾಡಿ ಬಿಫೋರ್ ಬ್ರೇಕ್‌ಫಾಸ್ಟ್ ನೀವು ಸತತವಾಗಿ 3 ತಿಂಗಳು ಸೇವಿಸುತ್ತಾ ಬಂದಲ್ಲಿ ಮತ್ತು ಈವ್ನಿಂಗ್ ಟೈಮ್ ನೀವು 45 ಮಿನಿಟ್ಸ್ ವಾಕ್ ಮಾಡೋದರಿಂದ ಮತ್ತೆ ನಿಮಗೆ ಎಲ್ಲಾ ರೀತಿಯಿಂದ ಫ್ರೂಟ್ಸ್ ಅನ್ನ ಕಂಟ್ರೋಲ್ ಮಾಡಬೇಕು. ನೀವು ಸ್ವೀಟ್ ಪದಾರ್ಥನ ನೀವು ಫ್ರೂಟ್ ಅನ್ನ ನೋಡಿದ ತಕ್ಷಣ ನೀವು ಯಾವುದೇ ಕಾರಣಕ್ಕೂ ಸೇವಿಸಕ್ಕೆ ಹೋಗಬಾರ್ದು. ಏನೇ ಇದ್ರೂ ಕೂಡ ಈ ರೀತಿ ಮಾಡಬೇಕು ಅಂದ್ರೆ ತಿನ್ನಬಾರ್ದು. ಇದೇ ರೀತಿ ನೀವು ಮಾಡುತ್ತಾ ಬಂದಲ್ಲಿ 100% ನಿಮಗೆ ಡಯಾಬಿಟಿಸ್ ಮೆಲಿಟಸ್ ಸಂಪೂರ್ಣವಾಗಿ ಕಂಟ್ರೋಲಿಗೆ ಬರುತ್ತೆ ಮತ್ತು ಬಹಳಷ್ಟು ಜನರಿಗೆ ಸಂಪೂರ್ಣವಾಗಿ ಕಡಿಮೆನೂ ಆಗುತ್ತೆ. ಕಂಟ್ರೋಲಿಗೂ ಬರುತ್ತೆ. ಜೆನೆಟಿಕ್ಸ್ ಇನ್ ಕೇಸ್ ಜೆನೆಟಿಕ್ಸ್ ಇದ್ದಾಗ ಕಂಟ್ರೋಲಿಗೆ ಬರುತ್ತೆ. ಎಲ್ಲ ರೀಸೆಂಟ್ಲಿ ಡಿಟೆಕ್ಟ್ ಆಗಿದೆ ಅಂದರೆ ನಿಮಗೆ ಡಯಾಬಿಟಿಸ್ ಸಂಪೂರ್ಣವಾಗಿ ಹೊರಟೋಗುತ್ತೆ. ನಿಮಗೆ ಈ ಹೆಲ್ತ್ ಟಿಪ್ಸ್ ನಿಮಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.